ಈ ಮಹಾಪಾದುಕೆ ಮಹಾಮಂಡಲಾದ್ಯಂತ ಹೋಗಿ ಈಗ ಸಿದ್ದಾಪುರ ಮಂಡಲದ ಬಾನ್ಕುಳಿಲಿ ಶಂಕರ ಪಂಚಮಿ ಮೇ 4-5 ನಡೀತಾ ಇದ್ದು ಶಂಕರ ಜಯಂತಿಯ ಶಂಕರ ಪಂಚಮಿ ನಾವು ಆಚರಣೆ ಮಾಡ್ತಾ ಇರ್ಬೋದು. ಅದರ ಸಲುವಾಗಿ ಇಡೀ ಗೋಕರ್ಣ ಮಂಡಲಾದ್ಯಂತ ಹೋಗ್ತಾ ಇದ್ದು ಇಂದು ನಮ್ಮ ಮುಳ್ಳೇರ ಮಂಡಲಕ್ಕೆ ಸೌಭಾಗ್ಯ ಬೈದು ಮುಳ್ಳೇರ ಮಂಡಲಲ್ಲಿ ಕಾಸರಗೋಡು, ಬದಿಯಡ್ಕ, ಏತರ್ಕ ಮತ್ತು ಮುಳ್ಳೇರಿಯ, ತೆರ್ಲ, ಕುಂಬ್ಳೆ, ನೀರ್ಚಾಲು ಇದೆಲ್ಲಾಗಿ ನಾಳೆಗೆ ನಾವು ಉಪ್ಪಿನಂಗಡಿ ಮಂಡಲಕ್ಕೆ ಹೋಗ್ತೀವಿ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ಒಡಮುಟ್ಟು, ಮಹಾಪಾದುಕೆಗೆ ಒಡಮುಟ್ಟು, ಇಲ್ಲಿ ಸೇರಿದ ಸಮಸ್ತರಿಗೂ ವಂದಿಸಿಕೊಂಡು ಮಹಾಮಂಡಲ ಶಾಸನತಂತ್ರದ ಪ್ರಮುಖರಾದ ವೈ.ವಿ. ಕೃಷ್ಣಮೂರ್ತಿಯವರಿಗೆ ಸ್ವಾಗತ. ಅದೇ ರೀತಿ ಮಾತೃತ್ವಮಿನ ಅಧ್ಯಕ್ಷರಾದ ಈಶ್ವರಿ ಬೇರ್ಕಡವರಿಗೆ ಸ್ವಾಗತ. ಶಾಸನತಂತ್ರದ ಪ್ರಮುಖರಾದ ನವನೀತ ಪ್ರಿಯ ಕೈಪಂಕಳ ಇವರಿಗೂ ಸ್ವಾಗತ. ಹಾಗೆ ಕುಂದಾಜೆ ಪಂಚಾಯತಿನ ಸದಸ್ಯರಿಗೆ
ಊರಿನ ಸಮಸ್ತರಿಗೆ ಹಾಗೆ ಪಳ್ಳತ್ತಡ್ಕ ವಲಯದ ಪದಾಧಿಕಾರಿಗಳು ಮತ್ತು ಗೌರವಾನ್ವಿತ ಗುರಿಕಾರರಿಗೆ ಹಾಗೆ ಇಲ್ಲಿ ಸೇರಿದ ಎಲ್ಲ ಬಂಧುಗಳಿಗೆ ಸ್ವಾಗತ ಬಯಸುತ್ತೇವೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ನಾರಾಯಣ ಸಮಾರಂಭಂ ಮಧ್ಯಮಾಚಾರ್ಯ ಶಂಕರಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಪದ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಶಂಕರಾಚಾರ್ಯರ ಜನ್ಮ, ಜೀವನ ಹಾಗೂ ತತ್ವಾದರ್ಶಗಳ ಬಗ್ಗೆ
ನನ್ನ ಅಲ್ಪಜ್ಞಾನದಿಂದ ಏನು ತಿಳಿದಿದೆಯೋ ಅದನ್ನು ವಿದ್ವಜ್ಜನ ಸಜ್ಜನ ಬಂಧು ಬಾಂಧವರ ಮುಂದೆ ಹೇಳಲು ಇಚ್ಛೆ ಪಡ್ತೇನೆ. ಸುಮಾರು 1200 ವರ್ಷಗಳ ಹಿಂದೆ ನಮ್ಮ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಪರಿಸ್ಥಿತಿಯನ್ನು ಒಮ್ಮೆ ಅವಲೋಕಿಸಬೇಕು. ಕ್ಷಪಣಕ ಮತಗಳಾದಂತಹ ಬೌದ್ಧ ಜೈನ ಧರ್ಮಗಳ ಪ್ರಾಬಲ್ಯ, ವೈದಿಕ ಧರ್ಮವನ್ನ ಅವಹೇಳನ ಮಾಡುತ್ತಾ ವೈದಿಕ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ಇದ್ದಂತಹ ಸಂದರ್ಭ. ಮನುಷ್ಯರಲ್ಲಿ ಜನರಲ್ಲಿ ವೈದಿಕ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಅವಹೇಳನಕಾರಿಯಾದಂತಹ ಪ್ರಚೋದನೆಗಳನ್ನು ಕೊಡುತ್ತಿದ್ದಂತಹ ಅನ್ಯ ಧರ್ಮಗಳಾದಂತಹ ಇಸ್ಲಾಂ ಕ್ರೈಸ್ತ ಧರ್ಮಗಳ ಪ್ರಭಾವ ಹೆಚ್ಚಾಗುತ್ತಿದ್ದಂತಹ ಕಾಲ, ಒಂದು ಸಂಕ್ರಮಣದ ಕಾಲ. ಆ ಕಾಲದಲ್ಲಿ ದಿವ್ಯ ಜ್ಯೋತಿ ಎಂದು ಅವತರಿಸಲು ಕಾರಣವಾದುದು ನಮ್ಮ ಕೇರಳದ ಪುಣ್ಯಭೂಮಿ. ಕಾಲಡಿ ಶಿವಗುರು ಹಾಗೂ ಆರ್ಯಾಂಬಾ ದಂಪತಿಗಳು ಧರ್ಮಾಚರಣೆಯಲ್ಲಿ ತೊಡಗಿಕೊಂಡು ಸಾತ್ವಿಕ ಬ್ರಾಹ್ಮಣ ಕುಟುಂಬದಲ್ಲಿದ್ದುಕೊಂಡು ಊರ ಜನರಿಗೆ ಉಪಕಾರವನ್ನು ಮಾಡುತ್ತಾ ಜೀವಿಸುತ್ತಿದ್ದಂತಹ ಕಾಲ. ಅವರ ದಾಂಪತ್ಯ ಅನೇಕ ವರ್ಷಗಳವರೆಗೆ ಸಾಗಿದರೂ ಕೂಡ ಅನಪತ್ಯತಾ ದುಃಖವನ್ನ ಅವರು ಅನುಭವಿಸುತ್ತಾ ಇದ್ದರು. ಅವರ ಕುಲಗುರುಗಳಾದಂತಹ ಆತ್ರೇಯರ ಸೂಚನೆಯಂತೆ ತ್ರಿಶವಪೆರೂರ್ ವೃಷಭಾಲಚಲೇಶ್ವರ ಅಂದ್ರೆ ಈಗಿನ ತ್ರಿಶೂರಿಗೆ ಹೋಗಿ ದೇವಸ್ಥಾನದಲ್ಲಿ 48 ದಿವಸಗಳ ಕಾಲ ವ್ರತಾಚರಣೆಯನ್ನ ಗುರು ನಿರ್ದೇಶನದಂತೆ ಮಾಡ್ತಾರೆ. 48 ದಿವಸ ವ್ರತಾಚರಣೆಯ ಬಳಿಕ 48ನೆಯ ದಿವಸ ರಾತ್ರಿ ನಿದ್ರಿಸುತ್ತಿದ್ದ ಸಮಯದಲ್ಲಿ ಸ್ವಪ್ನದಲ್ಲಿ ಪರಶಿವನು ಪ್ರತ್ಯಕ್ಷನಾಗಿ ನಿಮ್ಮ ಗರ್ಭದಲ್ಲಿ ನಾನೇ ಮಗನಾಗಿ ಜನಿಸ್ತೇನೆ, ನಿನ್ನಿಂದ ಮುಂದೆ ಲೋಕಕ್ಕೆ ಶಂ ಆಗಲಿದೆ. ಶಂ ಅಂದರೆ ಶುಭ ಅಂತ ಅರ್ಥ. ಹಾಗೆ ಪುನಃ ಅವರು ಕಾಲಡಿಗೆ ಬಂದರು. ಕಾಲಡಿಯಲ್ಲಿ ಬಂದು ಆರ್ಯಾಂಬ ಪೂರ್ಣ ಗರ್ಭವತಿಯಾಗಿ 9 ತಿಂಗಳ ಬಳಿಕ ವೈಶಾಖ ಶುದ್ಧ ಪಂಚಮಿಯಂದು ಭಾನುವಾರ ಪುನರ್ವಸು ನಕ್ಷತ್ರದಲ್ಲಿ ಗಂಡು ಮಗುವಿಗೆ ಜನ್ಮವೀಯುತ್ತಾರೆ. ಆ ಮಗುವಿಗೆ ಶಿವಗುರುಗಳು ಶಂಕರನೆಂದು ನಾಮಕರಣವನ್ನು ಮಾಡ್ತಾರೆ. ಈಗಾಗಲೇ ವೃದ್ಧಾಪ್ಯದಲ್ಲಿದ್ದಂತಹ ಶಿವಗುರು ಕೆಲವು ವರ್ಷಗಳ ಬಳಿಕ 1-2 ವರ್ಷಗಳಲ್ಲಿ ದಿವಂಗತರಾಗ್ತಾರೆ. ತಾಯಿ ಆರ್ಯಾಂಬ ಬಾಲಶಂಕರನ ಶುಶ್ರೂಷೆಯಲ್ಲಿ ಸಣ್ಣ ಪ್ರಾಯದಲ್ಲಿಯೇ ಅವರಿಗೆ ಆತ್ರೇಯರ ಆಶ್ರಮದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸುತ್ತಾರೆ. ಆತ್ರೇಯರ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿದಂತಹ 5 ವರ್ಷ ಪ್ರಾಯದಲ್ಲಿಯೇ 4 ವೇದಗಳನ್ನು ಸಕಲ ಶಾಸ್ತ್ರಗಳನ್ನು ಕಲಿತಂತಹ ಶಂಕರರಿಗೆ ಆಧ್ಯಾತ್ಮದ ಕಡೆಗೆ ಒಲವು ಉಂಟಾಗ್ತದೆ. ಆಧ್ಯಾತ್ಮದ ಕಡೆಗೆ ಒಲವುಂಟಾದಂತಹ ಅವರ ಮನೋ ಇಂಗಿತವನ್ನ ಅರಿತಂತಹ ಆತ್ರೇಯರು ಅವರಿಗೆ ಉಪದೇಶವನ್ನು ಕೊಟ್ಟು ಇವನಲ್ಲಿ ಆಧ್ಯಾತ್ಮದ ಕಡೆಗೆ ಒಲವಿದೆ ಎಂಬುದನ್ನು ಅರಿತು ತಾಯಿಗೂ ಕೂಡ ಉಪದೇಶವನ್ನು ಮಾಡ್ತಾರೆ. ಆದರೆ ತಾಯಿ ಅನಾಥ ಪ್ರಜ್ಞೆಯಿಂದ ಮಗನನ್ನು ಸನ್ಯಾಸಕ್ಕೆ ಕಳುಹಿಸಲು ಒಪ್ಪುವುದಿಲ್ಲ. ಹೀಗಿರಲು ಒಂದು ದಿವಸ ಬಾಲಕ ಶಂಕರ ಧ್ಯಾನಸ್ಥಿತನಾಗಿದ್ದಾಗ ತಾಯಿ ಆರ್ಯಾಂಬೆ ಮನೆಯ ಸಮೀಪದಲ್ಲಿದ್ದಂತಹ ಪೂರ್ಣಾ ನದಿಗೆ ಸ್ನಾನಕ್ಕೆ ಹೋಗಿ ಬರುವಾಗ ತಲೆ ತಿರುಗಿ ಬೀಳ್ತಾರೆ. ತಲೆ ತಿರುಗಿ ಬಿದ್ದಂತಹ ಆರ್ಯಾಂಬ ಅವರನ್ನ ಶುಶ್ರೂಷೆ ಮಾಡಿ ಮನೆಗೆ ಕರೆದುಕೊಂಡು ಬಂದಂತಹ ಬಾಲಕ ಶಂಕರ ಗಂಗಾದೇವಿಯನ್ನು ಗಂಗಾಮಾತೆಯನ್ನು ಪ್ರಾರ್ಥಿಸಿ ತಾಯಿಗೆ ಅನುಕೂಲವಾಗಲು ಸ್ನಾನಾದಿಗಳಿಗೆ ಅನುಕೂಲವಾಗಲೆಂದು ಪೂರ್ಣಾ ನದಿಯೇ ಅವರ ಮನೆಯ ಬಳಿಯಲ್ಲಿ ಹರಿಯುವಂತೆ ಮಾಡ್ತಾರೆ. ಎಳೆಯ ಪ್ರಾಯದಲ್ಲಿ ಅತೀವ
ಧಾರ್ಮಿಕ ಮನೋಭಾವವಿದ್ದಂತಹ ಶಂಕರರು ಗುರುಕುಲದಲ್ಲಿ ವಾಸ ಮಾಡುತ್ತಾ, ಆತ್ರೇಯರ ಗುರುಕುಲದಲ್ಲಿ ವಾಸ ಮಾಡುತ್ತಾ, ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಿದ್ರೆ ಭಿಕ್ಷೆಯನ್ನ ಬೇಡಬೇಕು. ಸತೀರ್ಥರೊಡನೆ ವಿದ್ಯಾರ್ಥಿಗಳ ಜೊತೆಗೆ, ಸತೀರ್ಥರು ಅಂದ್ರೆ ವಿದ್ಯಾರ್ಥಿಗಳು, ಸಹಪಾಠಿಗಳು, ಅವರ ಜೊತೆಗೆ ಬ್ರಾಹ್ಮಣರ ಮನೆಗಳಿಗೆ ಭಿಕ್ಷೆಗಾಗಿ ಹೋಗುತ್ತಿದ್ದಂತಹ ಸಂದರ್ಭ. ಒಂದು ಮನೆಯಲ್ಲಿ ಭಿಕ್ಷೆಗಾಗಿ ಹೋದಾಗ ಆ ಮನೆಯ ಯಜಮಾನತಿ ಅಥವಾ ಬ್ರಾಹ್ಮಣ ಸ್ತ್ರೀ ಬಹಳ ದುಃಖದಲ್ಲಿರ್ತಾಳೆ. ನಮ್ಮ ಬಡತನದಿಂದಾಗಿ ವಟುವಾದಂತಹ ನಿಮಗೆ ಕೊಡಲು ನಮ್ಮಲ್ಲಿ ಏನೂ ಇಲ್ಲವಲ್ಲ ಎಂಬುದಾಗಿ ದುಃಖಿಸುತ್ತಾ ಅವರ ದಯನೀಯ ಅವಸ್ಥೆಯನ್ನು ಶಂಕರರಿಗೆ ತಿಳಿಸಿದಾಗ ಅವರ ಮನೆಯಲ್ಲಿ ಇದ್ದದ್ದು ಕೇವಲ ಒಂದು ಒಣ ನೆಲ್ಲಿಕಾಯಿ ಮಾತ್ರ. ಆ ಒಣ ನೆಲ್ಲಿಕಾಯಿಯನ್ನು ತಂದು ಕೊಡಲು ಶಂಕರರು ಇವರ ಸ್ಥಿತಿಯನ್ನು ಕಂಡು ಮರುಗಿ ಕರುಣೆಯಿಂದ ಲಕ್ಷ್ಮೀದೇವಿಯನ್ನ ಸ್ತುತಿಸುತ್ತಾರೆ. ಆಗ ಅವರ ಮನೆ ಎಲ್ಲವೂ ಕೂಡ ಚಿನ್ನದ ನೆಲ್ಲಿಕಾಯಿಗಳಿಂದ ತುಂಬಿ ಹೋಗ್ತದೆ. ಅದು ಇಂದು ಕೂಡ ಕನಕದಾರ ಸ್ತೋತ್ರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ನಾವು ನಿತ್ಯವೂ ಕೂಡ ಅದನ್ನು ಪಠನ ಮಾಡ್ತೇವೆ. ಅದರಿಂದ ಎಲ್ಲರಿಗೂ ಕೂಡ ಒಳಿತಾಗುತ್ತದೆ ಎಂಬುದು ಶಂಕರರ ಆದೇಶ. ಆ ಬಳಿಕ ಒಂದು ದಿನ ಪೂರ್ಣಾ ನದಿಯಲ್ಲಿ ಸ್ನಾನಕ್ಕಿಳಿದಾಗ ಶಂಕರರ ಕಾಲನ್ನು ಮೊಸಳೆಯೊಂದು ಹಿಡಿಯುತ್ತದೆ. ಯಾವುದೇ ರೀತಿಯಲ್ಲಿ ಪ್ರಯತ್ನಿಸಿದರೂ ಕೂಡ ಮೊಸಳೆಯು ಶಂಕರರ ಕಾಲನ್ನು ಬಿಡುವುದಿಲ್ಲ. ಕೊನೆಗೆ ಬಲವಂತವಾಗಿ ಅಮ್ಮನೊಡನೆ ನನಗೆ ಆತುರ ಸನ್ಯಾಸಕ್ಕೆ ಅಪ್ಪಣೆಯನ್ನು ಕೊಟ್ಟರೆ ಆಗಬಹುದು ಎಂಬುದಾಗಿ ವಿನಂತಿಸಿದಾಗ ಆರ್ಯಾಂಬೆ ದುಃಖದಿಂದ ಜೀವ ಉಳಿದರೆ ಸಾಕು ಎಂಬ ಕಾರಣದಿಂದ ಆತುರ ಸನ್ಯಾಸಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ. ಆ ಕೂಡಲೇ ಮೊಸಳೆಯು ಅವರ ಕಾಲುಗಳನ್ನು ಬಿಟ್ಟು ಬಿಡುತ್ತದೆ. ಆ ಬಳಿಕ ಮಾತಿನಂತೆ ಬಾಲ್ಯದಲ್ಲಿಯೇ ಕಾಷಾಯ ವಸ್ತ್ರಗಳನ್ನೆಲ್ಲ ಕೊಟ್ಟು ಪುತ್ರನಿಗೆ ಸನ್ಯಾಸ ದೀಕ್ಷೆಯನ್ನು ಪಡೆಯುವುದಕ್ಕೆ ಅನುಜ್ಞೆಯನ್ನು ಮಾಡಿಕೊಡುತ್ತಾರೆ ಆರ್ಯಾಂಬ. ತನ್ನ 8ನೇ ವಯಸ್ಸಿನಲ್ಲಿ ಸಕಲ ಧರ್ಮ ಅರ್ಥಗಳನ್ನು ತಿಳಿಸುವಂತಹ ಶಾಸ್ತ್ರಗಳನ್ನೆಲ್ಲವನ್ನೂ ಅಭ್ಯಾಸ ಮಾಡಿದಂತಹ ಶಂಕರರು ಯೋಗ್ಯವಾದಂತಹ ಗುರುವನ್ನು ಅರಸಿ ಉತ್ತರದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ನರ್ಮದಾ ತೀರದಲ್ಲಿ ಗುಹೆಯಲ್ಲಿ ವಾಸಿಸುತ್ತಿದ್ದಂತಹ ಆಚಾರ್ಯ ಗೋವಿಂದ ಭಗವತ್ಪಾದ ಅವರನ್ನ ಸಂಪರ್ಕಿಸಿ ಅವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸುತ್ತಾರೆ. ಅವರನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿದಂತಹ ಗೋವಿಂದಾಚಾರ್ಯರು ಈ ಬಾಲಕ ಶಂಕರನಿಗೆ ಶಂಕರಾಚಾರ್ಯ ಎಂಬ ಬಿರುದನ್ನು ಕೊಟ್ಟು ಮುಂದೆ ದೇಶವನ್ನು ಸಂಚಾರ ಮಾಡಿ ಧರ್ಮಸ್ಥಾಪನೆಯನ್ನು ಮಾಡು ಎಂಬಂತಹ ಆದೇಶವನ್ನು ಕೊಡ್ತಾರೆ. ಅವರ ಮಹಿಮೆ ಅಲ್ಲಿಯೂ ಕೂಡ ಒಮ್ಮೆ ಶ್ರುತವಾಗುತ್ತದೆ. ಮಳೆಗಾಲದ ಒಂದು ದಿನ ಘೋರವಾದಂತಹ ಪ್ರವಾಹ. ಆ ಪ್ರವಾಹದ ಸಂದರ್ಭದಲ್ಲಿ ಗೋವಿಂದ ಭಗವತ್ಪಾದರು ಗುಹೆಯ ಒಳಗೆ ಧ್ಯಾನದಲ್ಲಿದ್ದರು. ಆ ಪ್ರವಾಹ ಇನ್ನೇನು ಆ ಗುಹೆಯನ್ನು ಪ್ರವೇಶಿಸುತ್ತದೆ ಎಂಬಾಗ ಆಚಾರ್ಯ ಶಂಕರರು ಒಂದು ಬಿಂದಿಗೆಯನ್ನ ಆ ನದಿಯ ಮುಖದಲ್ಲಿ ಹಿಡಿತಾರೆ. ಆ ಪ್ರವಾಹವೆಲ್ಲವೂ ಕೂಡ ಆ ಬಿಂದಿಗೆಯ ಒಳ ಪ್ರವೇಶಿಸುತ್ತದೆ. ಇದರಿಂದ ಅವರ ಯಾವ ಅದ್ಭುತ ಶಕ್ತಿ ಇದೆ ಅದು ಪ್ರದರ್ಶಿತವಾಗ್ತದೆ. ಅವರ ಕುರಿತಾಗಿ ಅನೇಕ ಕಥೆಗಳು ನಾವು ತಿಳಿದಂತೆ ನಮ್ಮ ಸಮೀಪದ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಇತಿಹಾಸ, ಹಾಗೆಯೇ ಮಧುರೆ ಮೀನಾಕ್ಷಿಯನ್ನ ನಾವು ಇಂದು ಏನು ಹೇಳುವಂತಹ ಶ್ರೀಚಕ್ರ ಪೂಜೆ, ಆ ಶ್ರೀಚಕ್ರದಲ್ಲಿ ಆರಾಧಿಸಿ ಮಧುರೆಯ ಮೀನಾಕ್ಷಿ ಶಂಕರರನ್ನು ಪರೀಕ್ಷಿಸಲು ಅನೇಕ ರೀತಿಯ ಪ್ರಯತ್ನವನ್ನು ಮಾಡಿದರೂ ಕೂಡ ಕೊನೆಗೆ ಶಂಕರರಿಗೆ ಮಣಿದು ಚಕ್ರದಲ್ಲಿ ಅವಳು ಬಂಧಿತಳಾಗ್ತಾಳೆ ಎಂಬಂತಹ ಕಥೆಯನ್ನು ಕೂಡ ನಾವು ಕೇಳಿದ್ದೇವೆ. ಧರ್ಮ ಪ್ರಚಾರಣ ಹಾಗೂ ಜ್ಞಾನ ಸಂಪಾದನೆಗಾಗಿ ಪ್ರಪಂಚದ ಭಾರತದಾದ್ಯಂತ ಅನೇಕ ಬಾರಿ ಸಂಚಾರವನ್ನು ಮಾಡಿದಂತಹ ಆಚಾರ್ಯ ಶಂಕರರು ಕಾಶಿಯಲ್ಲಿ ಒಮ್ಮೆ ಹೀಗೆ ನಡೆದಾಡುತ್ತಾ ಇರುವಾಗ ಒಬ್ಬ ಚಾಂಡಾಲ ತನ್ನ ಕೊಳಕು ಬಟ್ಟೆಗಳಿಂದ ಕೆಲವಾರು ನಾಯಿಗಳೊಂದಿಗೆ ಎದುರಾಗ್ತಾರೆ. ಆಗ ಶಂಕರ ಅಪಸರ ದೂರ ಸರೆ ಎಂಬುದಾಗಿ ಹೇಳ್ತಾರೆ. ಆಗ ಆ ಚಾಂಡಾಲ, ನೀನು ಯಾರನ್ನು ದೂರ ಸರಿ ಎಂದು ಹೇಳಿದ್ದು? ನನ್ನ ಶರೀರವನ್ನು, ನನ್ನೊಳಗಿರುವ ಆತ್ಮವನ್ನು ಅಂತ ಕೇಳ್ತಾರೆ.
ಆಗ ಶಂಕರರಿಗೆ ಜ್ಞಾನೋದಯವಾಗ್ತದೆ. ಇದು ಸಾಕ್ಷಾತ್ ಪರಶಿವನೇ ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಬಂದದ್ದು. ಆದ್ದರಿಂದ ಅಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪರಮಶಿವನೇ ಆ ರೂಪದಲ್ಲಿ ನನ್ನನ್ನು ಪರೀಕ್ಷಿಸಲು ಬಂದಿದ್ದಾನೆ ಎಂಬುದನ್ನು ತಿಳಿದಂತಹ ಶಂಕರರು ಆ ಯಾವ ಲೋಕದಲ್ಲಿದ್ದಂತಹ ಜಾತಿವಾದ ಅಥವಾ ಹೀನ ಉತ್ಕೃಷ್ಟ ಎಂಬಂತಹ ಭಾವನೆಯನ್ನು ಕೂಡ ತೊಡೆದು ಹಾಕಲು ಪ್ರಯತ್ನಿಸಿದ್ದನ್ನು ನಾವು ಅವರ ಜೀವನದಲ್ಲಿ ಕಾಣಬಹುದು. ಹೀಗೆ ಕಾಶಿಯಲ್ಲಿ ವಾಸಿಸುತ್ತಾ ಒಮ್ಮೆ ವ್ಯಾಸರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಪ್ರಧಾನವಾದದ್ದು ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆಯಬೇಕು ಅಂತ ಶಂಕರಾಚಾರ್ಯರಲ್ಲಿ ಕೇಳಿದರು. ಶಂಕರಾಚಾರ್ಯರು ಆ ವ್ಯಾಸರ ಯಾವ ಬ್ರಹ್ಮಸೂತ್ರ ಇದೆ, ಉಪನಿಷತ್ತುಗಳೇನಿವೆ, ಹಾಗೆಯೇ ಭಗವದ್ಗೀತೆ, ಈ 3 ಗ್ರಂಥಗಳಿಗೂ ಕೂಡ ವ್ಯಾಖ್ಯಾನವನ್ನು ಬರೆದು ಪ್ರಸ್ಥಾನತ್ರಯ ಎಂಬುದನ್ನು ಹಾಕಿಕೊಟ್ಟಂತಹ ಮಹಾನುಭಾವರು ಶಂಕರಾಚಾರ್ಯರು. ವೈದಿಕ ಧರ್ಮವನ್ನು ಅವಹೇಳನ ಮಾಡುತ್ತಾ ಜೈನ ಬೌದ್ಧ ಧರ್ಮಗಳು ಹೆಚ್ಚು ಹೆಚ್ಚು ಪ್ರಚಾರದಲ್ಲಿದ್ದಂತಹ ಆ ಕಾಲದಲ್ಲಿ ಕುಮಾರಿಲ ಭಟ್ಟ ಅವರು ವೈದಿಕ ಧರ್ಮದವರೇ, ಆದರೆ ಅವರು ಬೌದ್ಧ ಧರ್ಮವನ್ನ ಖಂಡಿಸುವುದಕ್ಕೋಸ್ಕರ ಒಬ್ಬ ಬೌದ್ಧ ಆಚಾರ್ಯನಲ್ಲಿ ಶಿಕ್ಷಣವನ್ನು ಪಡೆಯುತ್ತಾರೆ. ಶಿಕ್ಷಣವನ್ನು ಪಡೆದು ಬೌದ್ಧ ಧರ್ಮವನ್ನು ಖಂಡಿಸಿ ವೈದಿಕ ಧರ್ಮ ಶ್ರೇಷ್ಠ ಎಂಬುದಾಗಿ ಪ್ರತಿಪಾದಿಸುತ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಗುರು ದೋಷ ಅಥವಾ ಗುರು ನಿಂದನೆಯ ಶಾಪ ತಟ್ಟಬಹುದು ಎಂಬುದಾಗಿ ಅವರು ತುಷಾಗ್ನಿಯಲ್ಲಿ ಬೆಂದು ಆತ್ಮಸಮರ್ಪಣೆಯನ್ನು ಮಾಡುವಂತಹ ಸಂದರ್ಭ ಶಂಕರಾಚಾರ್ಯರು ಅವರನ್ನು ಭೇಟಿಯಾಗ್ತಾರೆ. ಶಂಕರಾಚಾರ್ಯರು ಭೇಟಿಯಾದಾಗ, ನೀನು ಬೌದ್ಧ ಧರ್ಮವನ್ನ ಖಂಡಿಸುವುದಕ್ಕಾಗಿ ಅಥವಾ ಬೌದ್ಧ ಧರ್ಮದ ಕುರಿತು ಹೆಚ್ಚು ವಾದ ಮಾಡುವುದಕ್ಕಾಗಿ ನನ್ನ ಶಿಷ್ಯನಾದಂತಹ ಮಂಡನ ಮಿಶ್ರನಲ್ಲಿಗೆ ಹೋಗು ಎಂಬುದಾಗಿ ಹೇಳ್ತಾರೆ. ಹಾಗೆ ಮಂಡನ ಮಿಶ್ರನನ್ನು ಅರಸುತ್ತಾ ಹೋಗುವಾಗ ಮಂಡನ ಮಿಶ್ರನ ಮನೆಯಲ್ಲಿ ಅಂದು ಶ್ರಾದ್ದ ನಡೆಯುತ್ತಾ ಇರ್ತದೆ. ಮಂಡನ ಮಿಶ್ರನಲ್ಲಿ ನಾನು ವಾದಕ್ಕಾಗಿ ಬಂದಿದ್ದೇನೆ ಎಂದು ತಿಳಿಸಲು ಮಂಡನ ಮಿಶ್ರರು ವಾದಕ್ಕೆ ಸಿದ್ಧರಾಗ್ತಾರೆ. ಈ ಶಂಕರಾಚಾರ್ಯರು ಮತ್ತು ಮಂಡನ ಮಿಶ್ರರ ವಾದದ ತೀರ್ಪುಗಾರರಾಗಿ ಮಂಡನ ಮಿಶ್ರನ ಪತ್ನಿ, ಅವಳು ಕೂಡ ವಿದ್ವಾಂಸೆ, ಅವಳು ಉಭಯ ಭಾರತಿ ಅಂತ ಆಕೆಯ ಹೆಸರು, ಅವಳು ತೀರ್ಪುಗಾರರಾಗಿ ಆಯ್ಕೆಯಾಗ್ತಾರೆ. ಹಾಗೆ ಮಂಡನ ಮಿಶ್ರನ ಜೊತೆಗೆ ಅನೇಕ ವಿವಾದಗಳಾಗಿ ಮಂಡನ ಮಿಶ್ರ ವೈದಿಕ ಧರ್ಮ ಶ್ರೇಷ್ಠ ಎಂಬುದನ್ನು ಒಪ್ಪಿಕೊಂಡು ಬೌದ್ಧ ಧರ್ಮವನ್ನು ಬಿಟ್ಟು ಶಂಕರಾಚಾರ್ಯರ ಶಿಷ್ಯರಾಗಿ, ಅತ್ಯಂತ ಹಿರಿಪ್ರಾಯದ ಶಿಷ್ಯರಾಗಿ ಶಂಕರಾಚಾರ್ಯರಿಂದ ನಿಯುಕ್ತರಾಗಿ ಸುರೇಶ್ವರಾಚಾರ್ಯ ಎಂಬ ಹೆಸರಿನಿಂದ ಮುಂದೆ ಪ್ರಖ್ಯಾತರಾಗ್ತಾರೆ. ಶಂಕರಾಚಾರ್ಯರಿಗಿದ್ದಂತಹ 4 ಶಿಷ್ಯರಲ್ಲಿ ಇನ್ನೊಬ್ಬ ಪದ್ಮಪಾದಾಚಾರ್ಯ. ಪದ್ಮಪಾದಾಚಾರ್ಯ ಅಂದರೆ ದಕ್ಷಿಣ ಭಾರತದಿಂದ ಶಿಷ್ಯತ್ವವನ್ನು ಸ್ವೀಕರಿಸಿ ಉತ್ತರ ಭಾರತಕ್ಕೆ ತೆರಳಿದಂತಹ ಒಬ್ಬ ಬ್ರಾಹ್ಮಣ ಬಾಲಕ. ಅವನನ್ನ ಹಲವು ವಿಧದ ಪರೀಕ್ಷೆಯನ್ನು ಮಾಡಿದಂತಹ ಆಚಾರ್ಯರು ಸನಂದನ ಎಂಬ ಹೆಸರಿಟ್ಟು ಅವನನ್ನು ಶಿಷ್ಯನಾಗಿ ಸ್ವೀಕರಿಸುತ್ತಾರೆ. ಹಾಗೆ ಅನೇಕ ವರ್ಷಗಳ ಶಿಷ್ಯತ್ವದ ಬಳಿಕ ಒಂದು ದಿನ ಅಲಕಾ ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಂತಹ ಸನಂದನ ಅನೇಕ ಸಮಯದವರೆಗೂ ಬಾರದಿರುವಾಗ ಶಂಕರರು ಅವನನ್ನು ಕೂಗಿ ಕರೆಯುತ್ತಾರೆ. ಆ ಯಾವ ನದಿಯ ಆಚೆ ಭಾಗದಲ್ಲಿದ್ದಂತಹ ಸನಂದನ ನದಿಯ ನೀರಿನ ಮೇಲೆ ಕಾಲನ್ನಿಡುತ್ತಾ ತೇಲುತ್ತಾ ಬರ್ತಾನೆ. ಅವನಿಗೆ ಆಸರೆಯಾಗಿ ಪದ್ಮಗಳು ಏಳುತ್ತಾ ಬರ್ತವೆ. ಆದ್ದರಿಂದ ಸನಂದನನಿಗೆ ಪದ್ಮಪಾದ ಎಂದು ಹೆಸರಿಟ್ಟು ಅವನು ಕೂಡ ಶಿಷ್ಯನಾಗ್ತಾನೆ. ಪದ್ಮಪಾದ, ಹಾಗೆಯೇ ಹಸ್ತಾಮಲಕ ಹಾಗೂ ತೋಟಕ, ಈ 4 ಶಿಷ್ಯರೊಂದಿಗೆ ಸಂಚಾರವನ್ನು ಮಾಡುತ್ತಿದ್ದಂತಹ ಶಂಕರರು ವೈದಿಕ ಧರ್ಮ ಪ್ರತಿಪಾದನೆಗೋಸ್ಕರ ಭಾರತದಲ್ಲಿ ಅನೇಕ ಬಾರಿ ಸಂಚರಿಸಿ 4 ಆಮ್ನಾಯ ಪೀಠಗಳನ್ನ, ಶೃಂಗೇರಿ, ದಕ್ಷಿಣಾಮ್ನಾಯ, ಹಾಗೆಯೇ ಬದರಿ, ಕೇದಾರ ಮತ್ತು ಪುರಿ 4 ಪೀಠಗಳನ್ನು ಸ್ಥಾಪಿಸಿ ಆಮ್ನಾಯ ಪೀಠಗಳೆಂಬುದಾಗಿ ಹೆಸರು ಕೊಡ್ತಾರೆ. ಆ ಬಳಿಕ ಇನ್ನೊಂದು ಸಾರಿ ದಕ್ಷಿಣದ ಪ್ರವಾಸದಲ್ಲಿದ್ದಾಗ ನಮ್ಮ ಈಗಿನ ಆತ್ಮಲಿಂಗ ದರ್ಶನ, ಗೋಕರ್ಣದ ಆತ್ಮಲಿಂಗ ದರ್ಶನಕ್ಕೆ ಬರುವಾಗ ಗೋಕರ್ಣದ ಕೋಟಿ ತೀರ್ಥದ ಸಮೀಪ ವರದ ಮುನಿಗಳು ತಪಸ್ಸನ್ನು ಗೈಯುತ್ತಾ ರಾಮಾದಿ ವಿಗ್ರಹಗಳನ್ನು ಪೂಜಿಸುತ್ತಾ ಇರ್ತಾರೆ. ಈ ರಾಮಾದಿ ವಿಗ್ರಹಗಳು ಅಗಸ್ತ್ಯರಿಂದ ಸಂಪೂಜಿಸಲ್ಪಟ್ಟು ವರದ ಮುನಿಗಳಿಗೆ ಪ್ರದತ್ತವಾದಂತಹ ವಿಗ್ರಹಗಳು. ವರದ ಮುನಿಗಳು ಇನ್ನೇನು
ಹಿಮಾಲಯಕ್ಕೆ ತಪಸ್ಸಾಚರಣೆಗಾಗಿ ಹೋಗಬೇಕು ಎಂಬ ಸಂದರ್ಭದಲ್ಲಿ ಶಂಕರಾಚಾರ್ಯರ ಆಗಮನದಿಂದ ಸಂತೃಪ್ತರಾದಂತಹ ವರದ ಮುನಿಗಳು ಈ ಪೂಜೆಗೊಳ್ಳುವಂತಹ ವಿಗ್ರಹಗಳನ್ನು ಶಂಕರಾಚಾರ್ಯರಲ್ಲಿ ಕೊಟ್ಟು ಇದಕ್ಕಿರುವ ವ್ಯವಸ್ಥೆಯನ್ನು ಮಾಡಬೇಕೆಂದು ತಿಳಿಸ್ತಾರೆ. ಇಂದು ನಮ್ಮ ಮಠದಲ್ಲಿ ಪೂಜೆಗೊಳ್ಳುವಂತಹ ಯಾವ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ದೇವತಾ ವಿಗ್ರಹಗಳು ಏನಿವೆಯೋ ಅವುಗಳೆಲ್ಲವೂ ಕೂಡ ಅಗಸ್ತ್ಯ ಸಂಪೂಜಿತವಾಗಿ ವರದರಿಂದ ಪ್ರದತ್ತವಾದಂತಹ ವಿಗ್ರಹಗಳು ಇಷ್ಟು ವರ್ಷಗಳ ಕಾಲ ನಮ್ಮ ಮಠದಲ್ಲಿ ಶ್ರೀ ಕರಾರ್ಚಿತ ಪೂಜಾ ನಿಹವಗಳಾಗಿ ಪ್ರಸಿದ್ಧವಾಗಿವೆ. ಅಲ್ಲಿ ಕೋಟಿ ತೀರ್ಥದ ಸಮೀಪದಿಂದ ಅಲ್ಲಿಯೇ ಹತ್ತಿರದಲ್ಲಿದ್ದಂತಹ ಅಶೋಕೆಯ ಮಲ್ಲಿಕಾರ್ಜುನ ದೇವಾಲಯದ ಸನ್ನಿಧಿಗೆ ಆಚಾರ್ಯ ಶಂಕರರು ತೆರಳಿದಾಗ ನಾವೆಲ್ಲ ಕಥೆಯನ್ನು ಕೇಳಿದಂತೆಯೇ ಹುಲ್ಲೆಗೆ ಹಾಲು ಉಡಿಸುತ್ತಿದ್ದಂತಹ ದೃಶ್ಯವನ್ನು ಕಾಣ್ತಾರೆ. ಪರಸ್ಪರ ಜಾತಿ ವೈರಿಗಳಾದಂತಹ ಪ್ರಾಣಿಗಳು ಅನ್ಯೋನ್ಯತೆಯಿಂದ ಜೀವಿಸುವಂತಹ ಈ ಸ್ಥಳವೇ ಒಂದು ಪುಣ್ಯ ಸ್ಥಳವೆಂದು ಭಾವಿಸಿ ಸುರೇಶ್ವರಾಚಾರ್ಯರ ಜ್ಯೇಷ್ಠ ಶಿಷ್ಯರಾದಂತಹ ವಿದ್ಯಾನಂದಾಚಾರ್ಯರನ್ನು ಪ್ರಥಮ ಪೀಠಾಧಿಪತಿಗಳಾಗಿ ನೇಮಿಸಿ ಅತ್ರ ತಿಷ್ಠ ಯತಿಶ್ರೇಷ್ಠ ಎಂಬುದಾಗಿ ಉಪದೇಶಿಸಿ ಈ ಯಾವ ಆದ್ಯ ರಘುತ್ತಮ ಮಠವನ್ನ ಸ್ಥಾಪಿಸಿ ಅಶೋಕೆಯ ಯಾವುದೇ ಶೋಕವಿಲ್ಲದಂತಹ ಆ ಸ್ಥಳದಲ್ಲಿ ಸ್ಥಾಪಿಸಿದಂತಹ ಯಾವ ರಾಮಚಂದ್ರಾಪುರ ಮಠ ಎಂದು ಇಂದು ಹೆಸರಾಗಿದೆಯೋ ಆದ್ಯ ರಘುತ್ತಮ ಮಠವನ್ನು ಸ್ಥಾಪಿಸಿ ಅಲ್ಲಿ ಅನೇಕ ತಲೆಮಾರುಗಳವರೆಗೆ ಅಲ್ಲಿ ಪೀಠವಿತ್ತು ಎಂಬುದು ಈಗ ಇತಿಹಾಸ. ಅಂತಹ ಸ್ಥಳವನ್ನು ಹುಡುಕಿ ಈಗ ನಾವು ಮೂಲ ಮಠ ಹಾಗೂ ಮಲ್ಲಿಕಾರ್ಜುನ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಿಯಾಗಿದೆ. ಈಗ ಗುರು ಸಂಕಲ್ಪದಂತೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ತಲೆ ಎತ್ತುತ್ತಿದೆ. ಭಾರತೀಯ ಸನಾತನ ಧರ್ಮ ಸಂಸ್ಕೃತಿಗಳ ಪಠನಕ್ಕಾಗಿ ಪಾಠನಕ್ಕಾಗಿ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಇಂತಹ ಶಂಕರಾಚಾರ್ಯರ ಪ್ರಣೀತವಾದಂತಹ ನಮ್ಮ ಪೀಠಾಧಿಪತಿಗಳು ಇಂದು ಅವಿಚ್ಛಿನ್ನ 36ನೆಯ ಪರಂಪರೆಯವರು. ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಶಂಕರ ಪಂಚಮಿ ಎಂಬಂತಹ ಆಚರಣೆಯನ್ನ ಅನೇಕ ವರ್ಷಗಳಿಂದ ರಾಮದೇವ ಮಠ ಬಾನ್ಕುಳಿ ಇಲ್ಲಿ ಪ್ರಪಂಚದಲ್ಲಿಯೇ ಎಲ್ಲಿಯೂ ಇಲ್ಲದಂತಹ ಗೋಸ್ವರ್ಗ, ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ಭಾರತೀಯ ಗೋ ತಳಿಗಳ ಸಂರಕ್ಷಣೆಗೆ ಸಂವರ್ಧನೆಗಾಗಿ ಗೋವುಗಳಿಗೆ ಸ್ವರ್ಗವನ್ನೇ ನಿರ್ಮಾಣ ಮಾಡಿದಂತಹ ಬಾನ್ಕುಳಿ ಮಠದಲ್ಲಿ ಅನೇಕ ವರ್ಷಗಳಿಂದ ಈ ಶಂಕರ ಪಂಚಮಿ ಆಚರಣೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷದ ಶಂಕರ ಪಂಚಮಿಯು ಮೇ ತಿಂಗಳ ಸುರುವಿನ ವಾರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗುರುಗಳ ಸಂದೇಶದಂತೆ ವಿಶಿಷ್ಟ ರೀತಿಯಲ್ಲಿ ಸಾವಿರ ಭಕ್ಷ್ಯಗಳ ನೈವೇದ್ಯ, 1000 ಜನ ಹೋತೃಗಳು ಇತ್ಯಾದಿಗಳಿದ್ದುಕೊಂಡು ಪಂಚಾಯತನ ಪೂಜೆಯನ್ನು ಹಾಕಿಕೊಟ್ಟಂತಹ ಆ ಯಾವ ವ್ಯವಸ್ಥೆ ಇದೆ ಅಂತಹ ಅದರ ಸಂಕಲ್ಪವನ್ನು ಸಾಕಾರಗೊಳಿಸಿ ಭಾರತೀಯ ಸಮಗ್ರ ಭಾರತದ ರೀತಿಯಲ್ಲಿ ರಚಿತವಾದಂತಹ ಭಾಗದಲ್ಲಿ ಹೋಮಕುಂಡಗಳನ್ನು ರಚಿಸಿಕೊಂಡು ಯಜ್ಞ ಯಾಗಾದಿಗಳನ್ನು ನಡೆಸಿಕೊಂಡು ಶಂಕರ ಪಂಚಮಿಯನ್ನ ಈ ವರ್ಷದ ಶಂಕರ ಪಂಚಮಿಯನ್ನು ಆಚರಿಸಲಿಕ್ಕಿದ್ದೇವೆ. ನಾಡಿನ ಸಮಸ್ತರೂ ಕೂಡ ಶಂಕರಾಚಾರ್ಯ ತತ್ವಗಳನ್ನು ತಿಳಿದು ಅದರಂತೆ ಅನುವರ್ತಿಸಿ ಆ ಶಂಕರ ಪಂಚಮಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಎಲ್ಲರೂ ಬಂದು ಭಾಗವಹಿಸಬೇಕು, ಕೃತಾರ್ಥರಾಗಬೇಕು, ಶಂಕರಾಚಾರ್ಯ ಪರಂಪರೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಈ ಅದ್ವೈತ ರಥವನ್ನ, ವಿಶಿಷ್ಟ ಕಲ್ಪನೆಯ ಅದ್ವೈತ ರಥವನ್ನ ನಾವು ರಾಮಚಂದ್ರಾಪುರ ಮಠದ ಗುರುಗಳ ನೇತೃತ್ವದಲ್ಲಿ ಇವತ್ತು ಸಂಚಾರವನ್ನು ಮಾಡ್ತಾ ಇದ್ದೇವೆ. ಗ್ರಾಮಗಳಿಗೆ ಹಳ್ಳಿಗಳಿಗೆ ಹೋಗಿ ಜನ ಜಾಗೃತಿಯನ್ನುಂಟು ಮಾಡಿ ಆ ಮೂಲಕವಾಗಿ ಶಂಕರ ತತ್ವಗಳನ್ನ ಲೋಕೋತ್ತರವಾಗಿ ಪ್ರಚಾರ ಪಡುವಂತಹ ರೀತಿಯಲ್ಲಿ ಆಚರಿಸೋಣ. ಎಲ್ಲರೂ ಶಂಕರ ಪಂಚಮಿಯಲ್ಲಿ ಭಾಗವಹಿಸೋಣ. ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಅನವರತ ಕೃಪೆ ನಮ್ಮ ಮೇಲಿರಲಿ ಎಂಬುದಾಗಿ ಸಂಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನ ಶ್ರೀ ಗುರುಚರಣಗಳಿಗೆ ಸಮರ್ಪಿಸ್ತೇನೆ. ಹರೇ ರಾಮ. ಕೊಳ್ಳಕಡ್ಕ ವಲಯದ ಪರವಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ವ್ಯವಸ್ಥೆ ಆದ್ರೂ ಕೂಡ ಆ ವ್ಯವಸ್ಥೆ ಸೋಲಬೇಕು ಅಂತೇಳಿ ಆದ್ರೆ ವ್ಯವಸ್ಥೆಯ ಒಳಗಿರುವ ಜನರೇ ಆ ಕೆಲಸ ಮಾಡಬೇಕಷ್ಟೇ ಹೊರತು ಹೊರಗಿನವರಿಗೆ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ಯಾಕೆ ಹೇಳಿದೆ ಅಂದ್ರೆ, ಆಚಾರ್ಯ ಶಂಕರರು
1200 ವರ್ಷಗಳ ಹಿಂದೆ ಅವತಾರ ಎತ್ತಿ ಬರುವಾಗ ಹಿಂದೂ ಧರ್ಮಕ್ಕೆ ಬೇರೆ ಧರ್ಮಗಳಿಂದ ಇರುವುದಕ್ಕಿಂತಲೂ ಹೆಚ್ಚಿನ ಅಪಾಯ ಹಿಂದೂ ಧರ್ಮದ ಒಳಗೆ ಇತ್ತು. ಶೈವರು ವೈಷ್ಣವರು ಒಬ್ಬರಿಗೊಬ್ಬರು ಕಲಹ ಮಾಡುವಂತ ಆ ಒಂದು ಪರಿಸ್ಥಿತಿ ಇರುವಾಗ ಶಂಕರಾಚಾರ್ಯರು ಬಂದು ನಮಗೆಲ್ಲರಿಗೂ ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಗಣಪತಿ ದೇವರು ಬೇರೆ ಅಲ್ಲ, ಸೂರ್ಯ ಬೇರೆ ಅಲ್ಲ, ದುರ್ಗೆ ಬೇರೆ ಅಲ್ಲ ಎಂದು ಪಂಚಾಯತನ ದೇವಪೂಜಾ ವಿಧಿಯನ್ನ ಹೇಳಿಕೊಟ್ಟು ನಮ್ಮ ಧರ್ಮದ ರಕ್ಷಣೆಯನ್ನು ಮಾಡಲಿಲ್ಲ ಅಂತೇಳಿ ಆದ್ರೆ ಇವತ್ತು ನಾವಿಲ್ಲಿ ಬ್ರಹ್ಮಕಲಶಗಳನ್ನು ಅಥವಾ ಒಂದು ಕಡೆ ಸಮಾವೇಶಗಳನ್ನು ಮಾಡಲಿಕ್ಕೆ ನಾವು ಇರ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಮೊಳಗೆ ಜಗಳ ಇತ್ತು. ಬೇರೆ ಧರ್ಮಗಳು ಯಾವಾಗ ಇಬ್ಬರ ಜಗಳ ಮೂರನೆಯವನಿಗೆ ಆದಾಯ ಅಂತ, 2 ಜನ ಜಗಳ ಮಾಡಿದ್ರೆ ಮೂರನೆಯವರಿಗೆ ನಮ್ಮನ್ನು ಸೋಲಿಸಲಿಕ್ಕೆ ಸುಲಭ ಆಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಧರ್ಮದ ರಕ್ಷಣೆಯನ್ನು ಮಾಡಿದ್ದು ಶಂಕರ ಭಗವತ್ಪಾದರು. ಪೂಜ್ಯ ಗುರುಗಳು ಹಾಗೆ 2000ನೇ ಇಸವಿಯಲ್ಲಿ ಗೋವಿನ ವಿಚಾರದ ಪ್ರಚಾರ ಮಾಡುವಾಗ ಕೂಡ ಜನರು ಹೇಳ್ತಾ ಇದ್ರು ಇದೆಲ್ಲ ಆಗ್ಲಿಕ್ಕೆ ಉಂಟ ಹೋಗ್ಲಿಕ್ಕೆ ಉಂಟ ಅಂತ. ಇವತ್ತು ನೋಡಿದ್ರೆ ಎಲ್ಲ ಕಡೆ ಗೋವಿನ ವಿಚಾರದ ಪ್ರಚಾರ ಬಂದಿದೆ. ಶಂಕರ ತತ್ವಗಳು ಅಷ್ಟೇ ಮನುಷ್ಯರಿಗೆ ಅತ್ಯಂತ ಅವಶ್ಯಕ. ಯಾಕೆಂದ್ರೆ ಮನುಷ್ಯನ ಶರೀರವನ್ನೇ ಇಬ್ಬಾಗವಾಗಿ ಮಾಡಿದ್ರೆ, ಸರಿಯಾಗಿ ನೋಡಿದ್ರೆ ನಮ್ಮ ಮೆದುಳು ಅರ್ಧ ಭಾಗ, ಶರೀರದ ಅರ್ಧ ಮಾಡುವಾಗ ಮೆದುಳಿನ ಬಲಭಾಗ ಏನಾದ್ರೂ ಹಾಳಾದ್ರೆ ಎಡಭಾಗ ಕೆಲಸ ಮಾಡುವುದಿಲ್ಲ ಅಂತೆ, ಎಡಭಾಗ ಹಾಳಾದ್ರೆ ಬಲಭಾಗ ಕೆಲಸ ಮಾಡುವುದಿಲ್ಲ ಅಂತೆ. ಆದ್ರೆ ಶರೀರದಲ್ಲಿ ಕೂಡ ನನ್ನ ಸೈಡ್ ನಾನು ನೋಡ್ತೇನೆ ಅಂತ ಹೇಳಿ ಕೂತ್ರೆ ಮನುಷ್ಯನಿಗೆ ಎದ್ದು ನಡಿಲಿಕ್ಕೆ ಆಗ್ಲಿಕ್ಕಿಲ್ಲ. 2 ಜನರಿಗೆ 2 ಭಾಗಕ್ಕೂ ಅದ್ವೈತ ಇದ್ರೆ ಮಾತ್ರ ಮನುಷ್ಯನಿಗೂ ನಡಿಲಿಕ್ಕೆ ಸಾಧ್ಯ ಉಂಟಷ್ಟೆ. ನಾವುಗಳು ಎಲ್ಲರೂ ಕೂಡ ನಮ್ಮ ಧರ್ಮ ಅನುಯಾಯಿಗಳು ನಮ್ಮೊಳಗೆ ಭೇದವನ್ನು ಬಿಟ್ಟು ಸನಾತನ ಧರ್ಮದ ರಕ್ಷಣೆಗೆ ಮುಂದಾದ್ರೆ ಮಾತ್ರ ಸನಾತನ ಧರ್ಮ ಉಳಿತದೆ. ಧರ್ಮ ಉಳಿದರೆ ಮಾತ್ರ ನಾವು ಉಳಿತೇವೆ. ಈ ಎಲ್ಲ ಮೂಲ ಉದ್ದೇಶವನ್ನ ಎಲ್ಲ ಜನರಿಗೆ ತೋರಿಸಬೇಕು, ಹೇಳಿಕೊಡ್ಬೇಕಂತ ಹೇಳಿ ನಮ್ಮ ಪೂಜ್ಯ ರಾಘವೇಶ್ವರ ಶ್ರೀಗಳವರು ಕೈಗೊಂಡಂತಹ ಈ ರಥಯಾತ್ರೆ ಇವತ್ತು ಏತಡ್ಕಕ್ಕೆ ಬಂದಿದೆ. ಈ ಏತಡ್ಕದಲ್ಲಿ ಸೇರಿರುವ ಎಲ್ಲ ಜನರಿಗೂ ಕೂಡ ಮನ ಮುಟ್ಟುವ ಹಾಗೆ ನಮ್ಮ ಶರ್ಮ ಮಾಸ್ಟರು ಹೇಳಿದ್ದಾರೆ. ನಾನು ಸಣ್ಣವಾದ ಕಾರಣ ನನ್ನ ಸ್ವಲ್ಪ ಮಾತನ್ನು ಇಲ್ಲಿ ಹೇಳಿದ್ದೇನೆ. ಎಲ್ಲರಿಗೂ ಕೂಡ ಹಿಂದೂ ಧರ್ಮದ ಸರಿಯಾದ ಜ್ಞಾನವು ಪ್ರಾಪ್ತಿಯಾಗುವಂತೆ ಶಂಕರಾಚಾರ್ಯರ ಅನುಗ್ರಹ ಸಿಕ್ಕಲಿ, ಪೂಜ್ಯ ರಾಘವೇಶ್ವರ ಶ್ರೀಗಳ ಅನುಗ್ರಹ ಸಿಕ್ಕಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನೊಂದೆರಡು ಮಾತುಗಳನ್ನ ಕೊನೆಗೊಳಿಸ್ತೇನೆ. ಹರೇ ರಾಮ. ಮಹಾಪಾದುಕಾ ಯಾತ್ರೆ ನಿಮ್ಮೊಂದಿಗೆ ವಿಜಯಂಗೈಲಿದೆ. ಸೇವಕ ಸನ್ನದ್ಧರಾಗಿ ಪರಮ ವೈಭವದಿಂದ ಪಾದುಕೆಗಳನ್ನು ಆರಾಧಿಸಿ ಮಹನೀಯರು, ಮಹಿಳೆಯರು ಎಲ್ಲರೂ ಸೇರಿ ಭಾಗವಹಿಸಿ ಈ ಯಾತ್ರೆಯ ಹಿನ್ನೆಲೆ ಈ ಬಾರಿಯ ಅತಿ ವಿಶಿಷ್ಟವಾಗಿರುವಂತಹ ಶಂಕರ ಪಂಚಮಿ. ಈ ಬಾರಿ ಶಂಕರ ಪಂಚಮಿಯಲ್ಲಿ ಮಹಾಗುರುವಿನ ಮಹಾಪೂಜೆ ನಡೀಲಿಕ್ಕಿದೆ. ಸಹಸ್ರ ಪವಿತ್ರ ಪ್ರಾಣಿಗಳು, ಸಹಸ್ರವಿಧ ಭಕ್ಷ್ಯಗಳ ನೈವೇದ್ಯ, ಸಹಸ್ರ ನಾಳಿಕೇರಿಗಳು, ಸಹಸ್ರ ನೀರಾಜನ, ಇವೇ ಮೊದಲಾಗಿ ಎಲ್ಲವೂ ಸಾವಿರ 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 ಒಂದು ಒಪ್ಪತ್ತು ನಡೀತಕ್ಕಂತ ಅದ್ಭುತವಾದ ಪೂಜೆ ಈ ಬಾರಿಯ ಶಂಕರ ಪಂಚಮಿಯ ವಿಶಿಷ್ಟ ಆಕರ್ಷಣೆ. ಮಾತ್ರವಲ್ಲ, ಪ್ರತ್ಯಕ್ಷ ಭಾರತ ವರ್ಷ, ಅಖಂಡ ಭಾರತ ವರ್ಷದ ಆವಿರ್ಭಾವ ಬಾನುಕುಳಿಯ ಮಣ್ಣಿನಲ್ಲಿ, ಗೋಸ್ವರ್ಗದ ಮಗ್ಗುಲಲ್ಲಿ ತುಂಬಾ ಒಂದು ಅದ್ಭುತವಾಗಿರುವಂತಹ ದೃಶ್ಯ ಅದು. ಇಡೀ ಭಾರತ ವರ್ಷ ನಮ್ಮ ಮುಂದೆ ಸಾಕ್ಷಾತ್ಕಾರ. ಭಾರತ ವರ್ಷದಲ್ಲಿ ಇಲ್ಲಿ ಪರ್ವತಗಳಿವೆಯೋ ಅಲ್ಲಲ್ಲಿ ಪರ್ವತಗಳು, ಇಲ್ಲಿ ನದಿಗಳು ಹರಿವೆಯೋ ಹರಿದಿವೆಯೋ ಅಲ್ಲಿ ನದಿಗಳು ಹರಿಯುತ್ತವೆ. ಕಾಲಟಿ ಮತ್ತು ಅಯೋಧ್ಯೆಗಳ ಶಂಕರನ ಪ್ರಭು ಶ್ರೀರಾಮನ ಸಾಕ್ಷಾತ್ಕಾರ ಅದದೇ ಸ್ಥಾನಗಳಲ್ಲಿ. ಮಾತ್ರವಲ್ಲ, ಈ ಪಂಚಮೂರ್ತಿಗಳು ಸೂರ್ಯ, ಗಣಪತಿ, ಅಂಬಿಕ, ಶಿವ, ವಿಷ್ಣು, ಶಂಕರಾಚಾರ್ಯರು ನಮಗೆಲ್ಲ ಕೊಟ್ಟಿರುವಂತದ್ದು. ತತ್ಸಂಬಂಧಿ ಬಿಂಬಗಳು ಭಾರತ ವರ್ಷದ 5 ಸ್ಥಾನಗಳಲ್ಲಿ ಆವಿರ್ಭಾವ ಪಡ್ತವೆ. ಅಲ್ಲಿಂದ ನಮಗೆ ಪ್ರಾಪ್ತ ಆಗುವಂತದ್ದು ಪೂರ್ವ ಭಾರತ, ಪಶ್ಚಿಮ ಭಾರತ, ಉತ್ತರ ಭಾರತ, ದಕ್ಷಿಣ ಭಾರತ, ಮಧ್ಯ ಭಾರತ. ಈ ಭಾರತದ 5 ಕೇಂದ್ರಗಳಿಂದ ಈ 5 ಬಿಂಬಗಳ ಒಂದು ಲಭ್ಯತೆ ಭಾರತದ ಈ ಪಂಚಮೂರ್ತಿಗಳ ಒಂದು ಆ ಪೂಜೆ. ಹೀಗಾಗಿ ಎಲ್ಲಿ ನಮಗೆ ಈ ಶಿಲೆಗಳು ಪ್ರಾಪ್ತ ಆಗ್ತವೋ ಅಲ್ಲಲ್ಲಿ ಯಾಗಶಾಲೆಗಳು, ಆಯಾ ದೇವತೆಗಳ ಆರಾಧನೆ. ಸಾಲಿಗ್ರಾಮ ಸಿಗುವಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂತ ಯಾಗಶಾಲೆ, ಹಾಗೆ ಬಾಣಲಿಂಗ ಸಿಗುವಲ್ಲಿ ಶಿವನಿಗೆ ಸಂಬಂಧಪಟ್ಟಂತ ಯಾಗಶಾಲೆ, ಶಿವನ ಹವನ. ಹೀಗೆ ಅಖಂಡ ಭಾರತ ವರ್ಷದ ಪ್ರತ್ಯಕ್ಷ ಸಾಕ್ಷಾತ್ಕಾರ
ಅಲ್ಲಿ ದೊಡ್ಡ ಸ್ಥಾನಗಳಲ್ಲಿ ಪಂಚಮೂರ್ತಿ ಭಾರತ ವರ್ಷದ ಸಾಕ್ಷಾತ್ಕಾರವನ್ನ ಈ ಶಂಕರ ಪಂಚಮಿ ನೀವೆಲ್ಲ ಕಾಣ್ಲಿಕ್ಕಿದ್ದೀರಿ. ತತ್ಪೂರ್ವಭಾವಿಯಾಗಿ ನಿಮ್ಮಲ್ಲಿಗೆ ಆ ಸಂದೇಶವನ್ನು ತಲುಪಿಸುವ ಸಲುವಾಗಿ ಮಹಾಪಾದಕಿಗಳು ಅತಿ ವಿಶಾಲವಾದ ಮುಂದೆ ಶಂಕರ ಪಂಚಮಿಯಲ್ಲಿ ಪೂಜೆಗೊಳ್ಳಲಿಕ್ಕಿರ್ತಕ್ಕಂಥ ವಿರಾಟ್ ಪಾದುಕೆಗಳು ಅದ್ವೈತ ರಥವೇರಿ ನಿಮ್ಮಲ್ಲಿಗೆ ಆಗಮಿಸ್ತಾ ಇದ್ದಾವೆ. ಹಾಗಾಗಿ ಆ ಮಹಾಪಾದುಕಾಯತ್ರೆಯನ್ನು ಬಹಳ ಭಕ್ತಿಯಿಂದ ಸ್ವಾಗತಿಸಿ ಅಪರೂಪದ ಕಾರ್ಯಕ್ರಮವನ್ನು ನಿಮ್ಮಲ್ಲಿ ಮಾಡಿ ಅಲ್ಲಿ ಶಂಕರ ಪಂಚಮಿಗೆ ಸಕಲ ಸಡಗರದೊಂದಿಗೆ ಬರಲಿಕ್ಕೆ ಸಜ್ಜಾಗಿ ಇದು ನಿಮಗೆಲ್ಲ ಶ್ರೀ ಸಂಸ್ಥಾನದ ಹೃದಯದ ಕರೆ. ಹರೇರಾಮ್. ಸುರೇಶನ್ ಅಲ್ಲಿ ಬೇಡ ತೆಗೀರಿ. गणपतिगं हवामहे कविं कवीनापवश्रवस्तमं ज्येष्ठराजं ब्रह्मणां ब्रह्मणस्पदान शृण्वन्नोतिविश्रीराजानः सोमोवा एतस्य राज्यमादत्ते राजासं राज्यो वासो मे नैजते देवस्वामेतानि हवीगं शुभवन्ति एतावन्तो वै देवानागं सवाः देवास्मै सवान् प्रयच्छन्ति त एनं पुनः सुवन्ते राज्याय देवसो राजा भवति बहुद्वै बहुपुष्टायै बहुजनवितायै बहुदेहेवायै बहुमाश्तिलायै बहुहिरण्यायै बहुहस्तिकायै बहुदासपूरुषायै रेमत्यै पुष्टिवत्यै बहुरायस्पोषायै राजा आस्तो राजाधिराजाय प्रसह्य साहिने नमो वयं वै श्रवणाय ब्रह्महे समे कामान् कामकामाय मह्यम् रामेश्वरो वै श्रवणो ददातु कुबेराय वै श्रवणाय महाराजाय नमः हर्याप्त्या अनन्तरायाय सर्वस्तोमोतिरात्र उत्तममहर्भवति सर्वस्याप्त्यै सर्वस्य जित्यै सर्वमेव तेनाप्नोति सर्वं जयति यो वेदादौ स्वरः प्रोक्तो वेदान्ते च प्रतिष्ठितः तस्य प्रभृतिलीनस्य यः परः स महेश्वरः वन्दे गुरूणां चरणारविन्दे सन्दर्शितः स्वात्मसुखावबोधे जनस्य ये जाङ्गलिकायमाने संसारहालाहलमोहशान्त्यै श्रीरामचन्द्रापुरेश्वरम् इति सार्वभौमजगद्गुरुम् राघवेश्वर भारतीं प्रणमामि शङ्कररूपिणम्।